ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ಲ, ಮೊದಲನೇ ಹಂತದ ಚುನಾವಣೆನೇ ಪಶ್ಚಿಮ ಬಂಗಾಳದಾಗ ಇಂಥ ಪರಿ ಹವಾ ಎಬ್ಬಿಸ್ತದಂತ ಅಂದ್ಕೊಂಡಿರ್ಲಿಲ್ರಪ್ಪ. ಏನ್ ಕೇಳ್ತಿರ್ ನೀವು? ಆಡಳಿತ ವಿರೋಧಿ ಅಲೆ ದೊಡ್ಡ ತರಗೆಲೆನೇ ಎಬ್ಬಿಸ್ಬಿಟ್ಟೈತಿ. ಬಿಜೆಪಿ ಅವ್ರು ಹೇಳುವುದೇ ಬ್ಯಾಡ, ಅದರ ಅವಶ್ಯಕತೆನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಬ್ಯಾರೆ ಪಕ್ಷದವರು, ಪಶ್ಚಿಮ ಬಂಗಾಳದ ಜನರು ದೀದಿ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಾರ. ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ರಿಸಲ್ಟ್ಗಿಂತ ಮೊದಲೇ ಮುನ್ಸೂಚನೆ ಕೊಟ್ಟು ಬಿಟ್ಟಿದ್ರು. ಇವ್ರ ಜೊತೆ ಈಗ ಸಾಥ್ ಕೊಡ್ಲಿಕ್ಕ ಓವೈಸಿ ಹೇಳಿದ್ದನ್ನು ಕೇಳಿ ನಾ ಅಂತೂ ಆಶ್ಚರ್ಯದಿಂದ ಐ ಸಿ ಅಂತ ಅಂದುಬಿಟ್ಟೆ. ಯಾರಾದ್ರೂ ಹೇಳಲಿಕ್ಕತ್ತಿರುವುದು ಒಂದೇ ಮಾತು ನೋಡ್ರಿ, ಮಮತಾ ಬ್ಯಾನರ್ಜಿ ಈ ಸಲ ಬಿಜೆಪಿಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. बीजेपी हिंदुत्व की आइडियोलॉजी को मानने वाली है, मगर एक बात याद रखो, ममता बनर्जी को आर्म्स से मोहब्बत नहीं है, ममता बनर्जी को तुम्हारी गरीबी से मोहब्बत नहीं है, ममता बनर्जी को मोहब्बत है तो तुम्हारे सिर्फ वोट से। ಅಲ್ಲಿನ ಮಂದಿ, ಅದ್ರಾಗೂ ವಿಶೇಷವಾಗಿ ಜೆನ್ಸಿಗಳು ಮಮತಾ ಮೇಲೆ ಯಾವ ಮಮತೆಯನ್ನು ಇಟ್ಟುಕೊಳ್ಳಾರ್ದೆ ಫುಲ್ ಟ್ರೋಲ್ ಮಾಡ್ಲಿಕ್ಕತ್ತಾರ. ऐसा क्यों बोल रहे हो आप लोग? हाँ? क्यों आए हो आप लोग, ये बताओ हमको। छोटे छोटे बच्चे हैं यहाँ पे बहुत सारे, क्यों आए बच्चे तुम यहाँ? एक एक करके बताइए। हाँ, मोदी को देखने आए। मोदी को देखने आए हो। क्या नाम है तुम्हारा? शगुन पासवान। शगुन पासवान। उम्र क्या है बेटा तुम्हारी? 12 years old। 12 साल की हो बस तुम। तो 12 साल की हो, तुम्हारा पॉलिटिक्स से कोई लेना देना नहीं है, तो तुम मोदी को देखने क्यों आई हो? मेरा वो बहुत अच्छे है, इसीलिए हमको मेरा मन था। मेरा मन, तुम्हारा मन। ममता दीदी क्या है जी? फेवरेट है हमारे। फेवरेट है आपके? कलकत्ता सुधर जाएगा अगर इधर आएंगे तो। कलकत्ता सुधर जाएगा अगर इधर आएंगे। अच्छा सुनिए, दीदी के लोग कहते हैं कि मोदी जी तो वोट चोरी करके जीतते हैं। अच्छा, वोट चोरी करे। वोट कौन वोट चोरी कौन करता है? क्या बोल रहे? चलिए, ಒಬ್ಬ ಮಾತಾಡಿದಂತೂ ಕೇಳಿ ನಗು ತಡಿಲಿಕ್ಕಾಗ್ಲಿಲ್ಲ ನನಗ. TMC ಮನೆ ಮಗಳು ಅಂತ ಐತಲ್ಲ, ಹೌದು ಮಮತಾ ದೀದಿ ಮನೆ ಮಗಳನ್ನೇ ಖರೆ. ಆದ್ರ ಮನೆ ಮಗಳು ಬಹಳ ದಿನ ಇಲ್ಲೇ ಇರ್ಲಿಕ್ಕೆ ಆಗುದಿಲ್ಲ. ಹಲ್ದಿನೋ ಮೆಹಂದಿನೋ ಎಲ್ಲ ಮುಗಿಸಿ ವಿದಾಯ ಹೇಳುಣು, ಮಮತಾ ದೀದಿನ ಸೀದಾ ಬಾಂಗ್ಲಾದೇಶಕ್ಕೆ ಕಳಿಸ್ಬಿಡುಣು ಅಂತ ತಯಾರಾಗ್ಬಿಟ್ಟಾರ. ಏಪ್ರಿಲ್ 23ಕ್ಕ ನಿಶ್ಚಿತಾರ್ಥ ಪಕ್ಕ ಅಂತ ಅದಂತೂ ಮುಗಿದು ಹೋಯ್ತು. 29ಕ್ಕ ಹಲ್ದಿ ಅಂತ ಮೆಹಂದಿ ಅಂತ, ಮೇ 4ನೇ ತಾರೀಕು ಗ್ರ್ಯಾಂಡ್ ವಿದಾಯ ಹೇಳ್ಬಿಡ್ತಾರಂತ, ಬಾಂಗ್ಲಾದೇಶಕ್ಕೆ ಕಳಿಸ್ಬಿಟ್ಟಾರಂತ. ಶಾಶ್ವತ ಘರ್ ವಾಪಸಿ ಮಾಡ್ಬಿಡ್ತಾರಂತ. ಯುವಕರು ಬಹಳ ಶಾಣೆ ಆಗ್ಬಿಟ್ಟಾರ ಬಿಡ್ರಿ. ಮತ್ ಏನ್ ಮಾಡ್ತಾರ ಹೇಳ್ರಿ? TMC ಬರೇ ಗೂಂಡಾಗಿರಿ ಮಾಡೋದೇ ಆಯ್ತು. ಪಶ್ಚಿಮ ಬಂಗಾಳದ ಇಡೀ ಚುನಾವಣಾ ಪ್ರಚಾರದಾಗ ಒಂದು ಅತ್ಯುತ್ತಮ ದೃಶ್ಯ ಅಂದ್ರೆ ಇದೇ ನೋಡ್ರಿ. ಬಿಜೆಪಿದ ಪ್ರಚಾರನ ಅಡ್ಡಿಪಡಿಸಿದ್ದಕ್ಕೆ TMC ನಾಯಕನ ಮ್ಯಾಲ CAPF ಸೈನಿಕ ಒಬ್ರು ಕಪಾಳಿಗೆ ಹೊಡೆದು ಬಿಡ್ತಾರ. वो क्या के धक्का दीजिए। मार रहा है यार, ये हैं? गलत काम कर रहा है। ನೋಡ್ರಿ, ನಾವ್ ಯಾವಾಗ್ಲೂ ಇನ್ನೊಬ್ರ ತಪ್ಪು ಹುಡುಕೋದು ಬಹಳ ಸರಳ ಐತಿ. ಯಾಕಂದ್ರ ಮನುಷ್ಯನ ಸಹಜ ಗುಣ ಅಂದ್ರ ಮೊದಲು ತಪ್ಪುಗಳೇ ಕಣ್ಣಿಗೆ ಬೀಳ್ತಾವ. ಆದ್ರ ಇನ್ನೊಬ್ರು ಮಾಡಿದ ತಪ್ಪು ಏನು ಅಂತ ಹೇಳೋ ಮುಂದ ಬಹಳ ಎಚ್ಚರದಿಂದ ಇರ್ಬೇಕಾಗ್ತೈತಿ. ಯಾಕಂತ ಹೇಳ್ತೀನಿ ಕೇಳ್ರಿ. ತೇಜಸ್ವಿ ಯಾದವ್ ಸಾಮ್ರಾಟ್ ಚೌಧರಿ ಅವರು ಏನೋ ತಪ್ಪ ಹೇಳ್ಯಾರಂತ ಹೇಳಕ್ ಹೋಗಿ ತಾವೇ ಹೆಂಗ್ ಸಿಕ್ಕಾಕೊಂಡ್ರ ಗೊತ್ತಾ? अध्यक्ष महोदय, हम इतना चाहेंगे कि सम्राट चौधरी जी ने ओथ लिया, भले ओथ में 3-4 शब्द जो है गड़बड़ा गए, टंग ऑफ स्लिप होता रहता है, लेकिन ಆಗ್ತಾವ ಇಂಥವಾಗ್ತಾವ. ಸ್ಲಿಪ್ ಆಫ್ ಟಂಗ್ ಅಂತ ಹೇಳ್ಬೇಕಾಗಿತ್ತು ತೇಜಸ್ವಿ ಯಾದವ್. ಆದ್ರೆ ಎಷ್ಟ್ ಸಲ ರೀ? ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಟಂಗ್ ಆಫ್ ಸ್ಲಿಪ್ ಅನ್ಕೊಳಿಕತ್ತಾರ. ಏನ್ ಅದೇ ಸರಿ ಅಂತ ತಿಳ್ಕೊಂಡಾರೋ ಅಥವಾ ಇದು ಸ್ಲಿಪ್ ಆಫ್ ಟಂಗ್ ಆಗಿ ಟಂಗ್ ಆಫ್ ಸ್ಲಿಪ್ ಆಯ್ತಾ ಗೊತ್ತಿಲ್ಲ ನನಗ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರುವುದಾದ್ರ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಿಷಯಕ್ಕೆ ಬರಬಾರ್ದಂತೆ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ನಮ್ಮೂರು ಕಲಬುರಗಿದಾಗ ಪ್ರತಿ ಸಲ ರಿಸಲ್ಟ್ ಬಂದಾಗ ಯಾವಾಗ್ಲೂ ಒಂದು ಕಡಿ ಸ್ಥಾನದಾಗ ಇರ್ತೈತ್ರಪ್ಪ.
ಹೆಚ್ಚಿಗೆ ಹಂಗ ಇರುವುದರಿಂದ ಮನಸ್ಸಿಗೆ ಹತ್ತಿರ್ತೈತಿ ನನಗ. ನೋಡ್ರಿ, ಅಲ್ಲಿನ ವಿದ್ಯಾರ್ಥಿಗಳ ಬಗ್ಗೆ ನನ್ನ ಕಂಪ್ಲೇಂಟ್ಸ್ ಏನೂ ಇಲ್ಲ. ನಮ್ ಗುಲ್ಬರ್ಗಾ ಮಂದಿ ಮನಾರ್ ಶಾಣೆ ಅದಾರ, ಅದಕ್ಕೆ ಎಕ್ಸಾಂಪಲ್ ನಾನೇ ಇಲ್ಲೇನ್ ಹೇಳ್ರಿ. ಆದ್ರ ರಿಸಲ್ಟ್ನಾಗ ಅದು ಗೊತ್ತಾಗ್ಬೇಕಂದ್ರ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕು, ಶಿಕ್ಷಕರು ಬೇಕು. ಅದನ್ನ ಖುದ್ದು ಖರ್ಗೆ ಅವರೇ ಒಪ್ಕೋತಾರ. ನಾನು ಮಧು ಬಂಗಾರಪ್ಪನವ್ರಿಗೆ ಹೇಳ್ತೀನಿ, ಎಲ್ಲಿದ್ದೀರಿ? ಇಲ್ಲಿದೆ. ಮೊದಲೇ ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಅದು ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನು ಮಾಡಕ್ಕಿಲ್ಲ. ದಯವಿಟ್ಟು ನೀವು ಒಂದು 10,000 ಟೀಚರ್ ಭರ್ತಿ ಮಾಡೋದಿದ್ರೆ ಮೊದಲ ಕಲ್ಯಾಣ ಕರ್ನಾಟಕದಲ್ಲಿ ಭರ್ತಿ ಮಾಡಿ, ಆಮೇಲೆ ಬೇಕಾದ್ರೆ ಮೈಸೂರಿಗೆ ಕೊಯ್ರಿ, ಆಮೇಲೆ ಮಂಡ್ಯಕ್ಕೆ ಕೊಯ್ರಿ, ಆಮೇಲೆ ಬೆಂಗಳೂರು ಕೊಯ್ರಿ, ಬೇರೆ ಕಡೆ ಒಯ್ರಿ. ನೋಡ್ರಿ, ರಿಸಲ್ಟ್ನ್ಯಾಗ ಕೊನೆ ಸ್ಥಾನಕ್ಕೆ ಬಂದಿದ್ದ ಕಮ್ಮಿ, ಅದ್ ಏನ್ ಅಷ್ಟು ಮನ್ಸಿಗೆ ಹತ್ತಿಲ್ಲ. ಆದ್ರೆ ಶಿಕ್ಷಣ ಮಂತ್ರಿಗಳ ಮಾತು ಕೇಳಿ ಬಹಳ ಹಳಾಯ್ತು ನಂಗ. 2026ನೇ ಇಸ್ವಿದಾಗದಿವಿ, ಇನ್ನಾನು ನಮ್ಮ ಕಲಬುರಗಿ ಮೇನ್ ಸ್ಟ್ರೀಮ್ನಾಗ ಬಂದ್ರ ಸಾಕು ಅಂತ ಸಮಾಧಾನಕರ ಬಹುಮಾನ ಯಾಕೆ ಕೊಡ್ಲಿಕ್ಕತ್ತಾರ ಅದು ಅರ್ಥ ಆಗಕತ್ತಿಲ್ಲ ನನಗ. ಉಡುಪಿ ಮಂಗಳೂರೇ ಫಸ್ಟ್ ಬೇಡ, ಪರವಾಗಿಲ್ಲ, ಅವರು ಫಸ್ಟೇ ರ್ಯಾಂಕಲ್ ಫಸ್ಟ್. ಅವ್ರು ನೋಡಿ 3.99, ಯಾಕಂದ್ರೆ ಅವ್ರು ಹೋದ್ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗ್ಬಿಟ್ಟಿತ್ತು. ಆದ್ರೆ ಅದೇ ಪಾಪ ಯಾದಗಿರಿಯವರು 62%, ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮ್ ಅಲ್ಲಿ ಸ್ಪೆಷಲ್ ಮೀಟಿಂಗ್ ತಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರ್ ಕೂಡ ಕುತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನ ಆಮೇಲೆ ಬರೋಣ 2-3 ವರ್ಷ ಆದ್ಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನ ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮ್ ಅಲ್ಲಿ ನಾವು ಡೀಟೇಲ್ಸ್ ಏನ್ ಮಾಡುದ್ರಪ್ಪ, ಖರ್ಗೆ ಅವ್ರು ನೋಡಿದ್ರ ಗಿಡದ ಕೆಳಗ ಸಾಲಿ ನಡೆಸಿದ್ರು ಪರವಾಗಿಲ್ಲ, ಶಿಕ್ಷಕರು ಬೇಕು ಅಂತಾರ. ಇನ್ನು ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪನವರು ನಮ್ಮ ಗುಲ್ಬರ್ಗಾ ಮೇನ್ ಸ್ಟ್ರೀಮಿಗೆ ಬಂದ್ರ ಸಾಕು ಅಂತಾರ. ಅಲ್ಲ, ಏನು ಎಲ್ಲರೂ ಕೂಡ ಹಳಿ ಕಾಲಕ್ಕೆ ಹೊಳೆ ಕಳಿಸ್ಬೇಕು ಅನ್ಕೊಂಡಾರ ಹೆಂಗಂತ? ಇವ್ರ ಮಾತಿನ ಅರ್ಥ ಅದೇ ಆಗುದಿಲ್ಲ ಏನ್ ಹೇಳ್ರಿ? ನೋಡ್ರಿ, ಬಹುಶಃ ಅವ್ರ ಕಾಳಜಿ ಏನ್ ಗೊತ್ತಾ, ಎಲ್ಲರೂ ಚಂದಂಗೆ ಓದಿ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಪೊಸಿಷನ್ ಆಗಿದ್ರೆ ಹ್ಯಾಂಗ? ಇವ್ರ ಕೈ ಕೆಳಗ್ ಕೆಲಸ ಮಾಡೋರು ಯಾರು? ಇವ್ರು ಹೇಳ್ದಂಗೆ ಕೇಳ್ಕೊಂಡ್ಬಿರೋರು ಯಾರು ಹೇಳ್ರಿ? ಅವ್ರ ಚಿಂತೆ ಅವ್ರಿಗಿರಪ್ಪ. ಇನ್ನಿವತ್ತು ಏಪ್ರಿಲ್ 24 ಬಹಳ ಸ್ಪೆಷಲ್ ದಿನ. ನಮ್ಮ ಕನ್ನಡ ಚಿತ್ರರಂಗದ ಮೇರು ಪರ್ವತ, ನಟ ಸಾರ್ವಭೌಮ, ಗಾನ ಗಂಧರ್ವ, ಬಂಗಾರದ ಮನುಷ್ಯ ಹುಟ್ಟಿದಂತಹ ದಿನ. ಅಣ್ಣ ಅವರ ಜನ್ಮದಿನದ ಸ್ಪೆಷಲ್ ಈ ಒಂದು ದೃಶ್ಯನ ಇವತ್ತು ಮಿರ್ಚಿ ಮಂಡಕ್ಕಿದಾಗ ಕಣ್ ತುಂಬಿಕೊಡ್ಬಿಡ್ರಿ. ಅಷ್ಟೇ ಅಲ್ರ, ಇದೇ ದೃಶ್ಯ ಯಾಕ ಅಂತ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಕೈ ಜಾರದ ಕತ್ತಿಗಳನ್ನು ಮತ್ತೆ ಎತ್ತಿಕೊಳ್ಳುವ ರಣಚಾತುರ್ಯವೇ ಗೊತ್ತಿಲ್ಲ. ಹಿಂದೂ ರಾಜ್ಯವನ್ನು ಗೆದ್ದಾಳುವ ಗಂಡಸರೇನೋ ನೀವೆಲ್ಲ ಎಂಬೇಡಿಗಳ. ತೆಗೆದುಕೊಳ್ಳಿ ನಿಮ್ಮ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.